ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರತಕ್ಕಂತಹ ಮಹಾಕುಂಭಮೇಳಕ್ಕೆ ಭಕ್ತಾದಿಗಳ ಸಾಗರವೇ ಹರಿದು ಬರ್ತಾ ಇದ್ದು ಕಳೆದ ಒಂದು ತಿಂಗಳಿನಿಂದ ಬರೋಬ್ಬರಿ 43 ಕೋಟಿಯಷ್ಟು ಜನರು ಪುಣ್ಯ ಸ್ನಾನವನ್ನ ಮಾಡಿದ್ದಾರಂತೆ. ಇನ್ನು ಇಂದು ಮಾಗಿ ಪೂರ್ಣಿಮೆ ಇರತಕ್ಕಂತಹ ಕಾರಣ 5ನೆಯ ಪುಣ್ಯ ಸ್ನಾನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹೀಗಾಗಿ ಕೋಟ್ಯಾಂತರ ಭಕ್ತಾದಿಗಳು ದೇಶ ವಿದೇಶಗಳಿಂದ ಬರ್ತಾ ಇದ್ದು ಯಾವುದೇ ಸಮಸ್ಯೆ ಇಲ್ಲದೆ ಪುಣ್ಯ ಸ್ನಾನ ಮಾಡಲು ಉತ್ತರ ಪ್ರದೇಶದ ಸರ್ಕಾರ ಸಕಲ ವ್ಯವಸ್ಥೆಯನ್ನ ಮಾಡಿದೆ. ಇನ್ನು ಕುಂಭಮೇಳದ ಸಮಾರೋಪಕ್ಕೆ 15 ದಿನಗಳಷ್ಟೇ ಬಾಕಿ ಇದ್ದು ಮಹಾಶಿವರಾತ್ರಿಯ ದಿನ ಪವಿತ್ರ ಸ್ನಾನದಂದು ಕೊನೆಗೊಳ್ಳಲಿದೆಯಂತೆ. ಹೀಗಾಗಿ ನಿರೀಕ್ಷೆಗೂ ಮೀರಿದಂತಹ ಜನರು ಬರ್ತಾ ಇರತಕ್ಕಂತಹ ಕಾರಣ ಪ್ರಯಾಗ್ರಾಜ್ನಲ್ಲಿ ಕಂಡು ಕೇಳಿರದ ಟ್ರಾಫಿಕ್ ಜಾಮ್ ಕೂಡ ಕಂಡು ಬರ್ತಾ ಇದೆ. ಅಲ್ಲದೆ ಟ್ರೈನ್ಗಳಲ್ಲಿ ಹೋದಂತಹ ಜನರು 8 ರಿಂದ 10 ಕಿಲೋಮೀಟರ್ನಷ್ಟು ನಡೆದು ಪುಣ್ಯ ಸ್ನಾನವನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಇದ್ದು ಕಾಲ್ತುಳಿತ ಸಂಭವಿಸದಂತೆ ವಾಹನ ನಿಷೇಧ ವಲಯ ಅಂತ ಘೋಷಿಸಲಾಗಿದೆ. ಇನ್ನು ಭಕ್ತಾದಿಗಳ ಸಾಗರವನ್ನ ನೋಡಿ ಪ್ರಯಾಗ್ರಾಜ್ನಲ್ಲಿ ಶಾಲೆಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಿದ್ದು ಆನ್ಲೈನ್ ತರಗತಿಗಳನ್ನ ನಡೆಸಲಾಗ್ತಾ ಇದೆಯಂತೆ. ಇನ್ನು 15 ದಿನಗಳ ಕಾಲ ನಿರೀಕ್ಷೆಗೂ ಮೀರಿದಂತಹ ಭಕ್ತಾದಿಗಳು ಹೋಗುವಂತ ಸಾಧ್ಯತೆ ಇದ್ದು ಮತ್ತಷ್ಟು ರೂಲ್ಸ್ಗಳನ್ನ ಉತ್ತರ ಪ್ರದೇಶದ ಸರ್ಕಾರ ಮಾಡಿಕೊಳ್ತಾ ಇದೆಯಂತೆ.